ಅಂತೇಳಿ ಇಲ್ಲಿವರೆಗೆ ಸ್ಕೂಲ್ ಒಳಗೆ ಬಂದಿದ್ದು ಸರ್ವ ಶಿಕ್ಷಣ ಫಸ್ಟ್ ಬಂದೆ. ನೆಕ್ಸ್ಟ್ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು 4 ಹುಡುಗರು ನಿಮ್ಮೂರಲ್ಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅದರಾಗ ಒಂದು 2 ಬರಲಿಕ್ಕೆ ಎಲಿಜಿಬಲ್ ಇದ್ದಾರೆ, ಇನ್ನು 3 ಬರೋಕ್ಕಾಗಂಗಿಲ್ಲ ಅವರಿಗೆ. ಅಂಥವ್ರಿಗೆ ಸಮೇತ ಅವರು ಕೊಟ್ಟಿದ್ದಾರೆ ದುಡ್ಡು 1050 ಕೊಟ್ಟಿದ್ದಾರೆ. ಒಟ್ಟು ಒಂದು ಹುಡುಗರು ಅವರು ಯಾವ ಪರ್ಸೆಂಟೇಜ್ ಇದೆ, ಒಬ್ಬ ಅಂಗವಿಕಲಿಗೆ IQ ಒಳಗೆ ಅಥವಾ ದೇಹದ ವೈಕಲ್ಯತೆಗಳು ಯಾವ ಕಡಿಮೆ ಇದೆ ಅವ್ರ ಬೇಸಸ್ ಮೇಲೆ ಕೊಟ್ಟಿದ್ದಾರೆ. ನಾವು ಪಿನ್ ಟು ಪಿನ್ ಎಷ್ಟು ಪಾಯಿಂಟ್ ಆಗಿದೆ ಅಷ್ಟು ನಾವು ಮಾಡ್ಕೊಂಡಿದ್ದೇವೆ. ಅದನ್ನು ನಿಮ್ಮ ಮುಂದೆ ವರದಿ ಪ್ರಸ್ತಾಪಡಿಸ್ತೇವೆ. ಈಗ ಇಷ್ಟಂದ್ರೆ ಇದೆ ಬೇಸಿಕ್. ದಯವಿಟ್ಟು ಎಲ್ಲರೂ ಆಮೇಲೆ ವರ್ಷದಲ್ಲಿ 1 ಸರಿ 2 ಸರಿ SDMC ಮೀಟಿಂಗ್ ಆಗಿದೆ. ಬಂದರೆ ಸೈನ್ ಮಾಡಿದ್ದೀರಿ, ಸೈನ್ ಮಾಡಿಲ್ಲ ಮೆಂಬರ್ಸ್ ಅಧ್ಯಕ್ಷರು. ಹೀಗಿದ್ರೆ ಇದು ಲ್ಯಾಪ್ಸ್ ಆಗಿ ಹೋಗ್ತದೆ, ಯೋಜನೆನೇ ಲ್ಯಾಪ್ಸ್ ಆಗುತ್ತಲ್ರಿ. SDMC ಇನ್ನೇನು ಬೆಳೀತೆ, ಇಲ್ಲಿ ಸಮಸ್ಯೆಗಳು ಹೆಂಗೆ ಗೊತ್ತಾಗ್ತೈತಿ. ನಾವೊಂದು ಸಾರ್ವಜನಿಕರು ಯಾರ ಏನಕ್ಕೆ ಕೇಳಿದ್ರೆ ಏನಾಗುತ್ತೆ, ಅಧ್ಯಕ್ಷರು ಸೀಲ್ ಹಾಕಿದ್ದಾರೆ, ಸೈನ್ ಮೆಂಬರ್ಸ್ಗಳು ಅಂತ ಇಲ್ಲೇ ಆಗ್ತದೆ. ನಾವು ನೋಡಿದ್ವಿ ಪ್ರತಿಯೊಂದು ಅಬ್ಸರ್ವ್ ಮಾಡಿದ್ವಿ. ದಯವಿಟ್ಟು ಬರ್ರಿ ಎಲ್ಲರೂ. ಮುಂದಿನ ದಿನಗಳನ್ನು ಎಲ್ಲರೂ ತಿಳ್ಕೊಳ್ಳೋಣ. ಪ್ರತಿ ವರ್ಷವೂ ಅಡಿಕ್ಟ್ ಇದ್ದೇ ಇರುತ್ತೆ ಇನ್ನು ಮುಂದೆ. ಇದು ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಇಲ್ಲಿವರೆಗೂ ಮಾತನಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ಕ್ಷಮಿಸ್ರಿ. ಯಾರು ವೈಯಕ್ತಿಕವಾಗಿ ಭಾವಿಸ್ತಾರೆ ಅಂತ ಹೇಳ್ತಾ ನಾನು ವರದಿ ಹೋಗ್ತಿದ್ದೇನೆ. ಸರ್ವ ಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹಾಗೂ ಶಿಕ್ಷಕರ ಶಿಕ್ಷಣ ಇದರಲ್ಲಿ ಸ್ವರೂಪವೇ ಸಮಗ್ರ ಶಿಕ್ಷಣ ಯೋಜನೆ ರೂಪಿಸಲಾಗಿದೆ. 1ರಿಂದ 12ನೇ ತರಗತಿವರೆಗಿನ 1ರಿಂದ 12ನೇ ತರಗತಿವರೆಗಿನ ನೋಡ್ರಿ. ಯಾವಾಗ ಗುರುಗಳನ್ನು ಕಾಲು ಬೀಳ್ತಿದ್ವಿ ನಾವು, ಇದು ಉದ್ದೇಶ ಹೇಳ್ತಾರ ಅವರು, ನಾವು ಹೇಳತ್ತಲ್ರಿ. ಗುರುಗಳನ್ನು ಕಾಲು ಬೀಳ್ತಿದ್ವಿ ಅವಾಗ ವಿದ್ಯಾರ್ಥಿಗಳು. ಈಗ ಗುರುಗಳು ಹೆಂಗಿದೆ ಅಂದ್ರೆ ಒಂದು ಶೂ ತರ್ತಾರಂದ್ರೆ ಪ್ರತಿಯೊಬ್ಬ ಹುಡುಗಂದ್ರೆ ಎಷ್ಟಿದೆ ಅಂತಂದು ಹೇಳಿ ಹಿಡಿಬೇಕಾರೆ ಗುರುಗಳು ಮಕ್ಕಳ ಕಾಲ ಹಿಡಿಲಿಕ್ಕೆ ಬಂದಿದೆ. ಸರ್ಕಾರ ಕೊಡ್ತಿದೆ ಅಂದ್ರೆ ಏನು, ಎಲ್ಲರಿಗೂ ಶಿಕ್ಷಣ ಸಿಗ್ಲಪ್ಪ, ನಿಮಗೆ ತ್ರಾಸಾಗಿದೆ. ನಾವೆಲ್ಲ ಯಾವಾಗ ಗುರುಗಳ ಕಾಲ ಬೀಳ್ತಿದ್ವಿ, ಈಗ ವಿದ್ಯಾರ್ಥಿಗಳ ಕಾಲ ಹೇಳಿ ಅಂತ ಬಂದರೆ ಇದು ಆದರಣೆ ಮಾಡು ಅಂತಂದೇಳಿ. ಆಮೇಲೆ ಉಚಿತ ಶಿಕ್ಷಣ ಕೊಡ್ತಾ ಇದೆ, ಸರ್ವ ಸಮಾನ ಶಿಕ್ಷಣ ಆಗ್ತಾ ಇದೆ, ಲಿಂಗ ಅಸಮಾನತೆ ಸಮಾನ ಶಿಕ್ಷಣ ನೀಡುವುದು, ದುರ್ಬಲ ಮತ್ತು ಅಂಗವಿಕಲ ಚೇತನ ಮಕ್ಕಳಿಗೆ ತರಬೇತಿ ಸಮವಸ್ತ್ರ ಪ್ರವೇಶ ಕೊಡುವುದು, ದೂರದೃಷ್ಟಿ ಶಿಕ್ಷಣಕ್ಕಾಗಿ ಸುಸ್ಥಿರ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ಸಮುದಾಯ ಸಹಭಾಗಿತ್ವ, ಶಾಲೆಗಳಿಂದ ಹೊರಗುಳಿದ ಮಕ್ಕಳಿಗೆ ಶಾಲೆಗೆ ತುಂಬುವುದು. ನಾನು ಅವಾಗಲೇ ಹೇಳಿದ್ದೀನಿ ಎಲ್ಲವನ್ನು ಕ್ಯಾಶುವಲಾಗಿ ಎಲ್ಲ ಬರ್ತದವೆ. ವಿದೇಶಗಳು ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ಹೆಚ್ಚಿಸುವುದು, ಮದ್ಯ ಬಿಟ್ಟ ಮಕ್ಕಳ